ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತಹ ಗಣ್ಯರೇ ಹಾಗೂ ಇವತ್ತಿನ ಮುಖ್ಯ ಅತಿಥಿಯಾದ ಶ್ರೀಮತಿ ಲಕ್ಷ್ಮೀಬಾಯಿ ಅಮರಾವತಿ ಅವರು ಹಾಗೂ ಇಲ್ಲಿ ಸೇರಿರುವಂತಹ ನಮ್ಮ ಎಲ್ಲ ಸ್ನೇಹಿತರೆ, ಡೆಫಿನೆಟ್ಲಿ ರಿಟೈರ್ಮೆಂಟ್ ಅನ್ನೋದು ಒಂದು ಫ್ರೀಡಮ್ ಅಂತ ನಾನು ಅನ್ಕೊಳ್ತೀನಿ. ಲಕ್ಷ್ಮಿ ಈಗ ಹೇಳ್ತಾ ಇದ್ದೀನಿ, ಎಲ್ಲ ಸರ್ವಿಸ್ ಮಾಡಿ ಬಂದಿದ್ದೆ ಎಷ್ಟು ದಿವಸ. ಈಗ ನಿಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ತಿಳ್ಕೊ. ಯಾಕಂದರೆ ಬೆಳಗ್ಗೆ 7 ಗಂಟೆಗೆ ಎದ್ದು 9 ಗಂಟೆಗೆ ಎದ್ದು ರೆಡಿ ಆಗೋದು ಅದೊಂಥರ ಸರ್ವೆಂಟ್ ಆಗ್ಬಿಟ್ಟಿರ್ತೀವಿ. ನಮ್ಮ ಪ್ರೆಸಿಡೆಂಟ್ ಗೌರ್ಮೆಂಟ್ ಸರ್ವೆಂಟ್ ಅಂತ. ಓಕೆ, ನಾವೇನು ದೊಡ್ಡ ಮ್ಯಾನೇಜರು ಅಥವಾ ಯಾವುದೇ ಎಕ್ಸಿಕ್ಯೂಟಿವ್ಸ್ ಅಲ್ಲ, ನಾವು ಗೌರ್ಮೆಂಟ್ ಸರ್ವೆಂಟ್. ಸೊ ರಿಟೈರ್ಮೆಂಟ್ ಮೇಲೆ ಡೆಫಿನೆಟ್ಲಿ ನಾವು ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ. ಇನ್ನು ಸಮೃದ್ಧವಾದ ಇನ್ನೊಂದು ಫ್ಯಾಮಿಲಿನ ಸೇರಿಕೊಂಡು ಖುಷಿಯಾಗಿರು, ಅದೇ ನಾವು ವಿಶ್ ಮಾಡೋದು. ಡೆಫಿನೆಟ್ಲಿ ಶಿ ಹ್ಯಾಸ್ ವರ್ಕ್ ವಿತ್ ಅಸ್ ಇನ್ ಅವರ್ ಲೇಬರ್ ರೂಮ್ ಆ್ಯಂಡ್ ವಾರ್ಡ್ ವಿತ್ ಫುಲ್ ಆಫ್ ಅವರ್ ಏನಂದರೆ ಇನ್ವಾಲ್ವ್ಮೆಂಟ್. ಯಾಕಂದರೆ ಲೇಬರ್ ರೂಮಲ್ಲಿ ವಾರ್ಡ್ ಒನ್ನಲ್ಲಿ ಇನ್ವಾಲ್ವ್ಮೆಂಟ್ ಇಂದ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ, ಎಷ್ಟೇ ನಮ್ಮ ಲೇಬರ್ ರೂಮಿಂದು ಏನಂತಾರೆ ಬ್ಲಡ್ಡು ಫ್ಲೂಯಿಡು ಎಲ್ಲನೂ ಇದ್ರೂ ಕೂಡ ಅವಳು ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ನನ್ನ ಯೂನಿಫಾರ್ಮನ್ನು ಮೇಂಟೈನ್ ಮಾಡ್ಕೊಳ್ತಾ ಇದ್ಲು. ಅದೇ ಅಲ್ಲದೆ ಅವಳ ಮುಖದಲ್ಲಿರೋ ನಗು ಯಾವತ್ತೂ ಇದಾಗ್ತಿಲ್ಲ. ಅಂದರೆ ಸ್ವಲ್ಪನೂ ಪ್ರೌಡ್ ಮಾಡಿ ಮಾತಾಡಿದ್ದು ನೋಡಿಲ್ಲ ನಾವು. ಸೊ ಡೆಫಿನೆಟ್ಲಿ ಶಿ ಈಸ್ ಎನ್ ಆಸ್ತಿ ಫಾರ್ ದ ಆರ್ಗನೈಸೇಷನ್. ನಮಗೆ ಅವರು ಸೇವಾ ನಿವೃತ್ತಿಯಿಂದ ಡೆಫಿನೆಟ್ಲಿ ಅದು ತೊಂದರೆ ಆಗೋದು ಅಷ್ಟು ಆಗ್ತದೆ. ಬಟ್ ಫಾರ್ ಹರ್ ಸ್ವತಂತ್ರ ಆ್ಯಂಡ್ ಡೆಫಿನೆಟ್ಲಿ ಶಿ ಕ್ಯಾನ್ ಗೋ ಆ್ಯಂಡ್ ಜಾಯಿನ್ ಹರ್ ಫ್ಯಾಮಿಲಿ. ಅಂತ ಸಮೃದ್ಧವಾದ ಫ್ಯಾಮಿಲಿನ ದೇವರೊಳಗೆ ಕೊಟ್ಟಿದ್ದಾನೆ. ಸೊ ಅದೇ ಥರದ ಆರೋಗ್ಯವನ್ನೆಲ್ಲ ಕೊಟ್ಟು ಮತ್ತು ಅವಳ ನಿವೃತ್ತಿ ಜೀವನ ಸುಖವಾಗಲಿ ಅಂತ ನಾವು ಹಾರೈಸ್ತೇವೆ. ನಮ್ಮ ಸಂಘದ ಥ್ಯಾಂಕ್ ಯು.